ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಬಿಡ್ತು. ಎಲ್ಲರಿಗೂ ಕನ್ಫ್ಯೂಸ್ ಭಾಳ ಇರ್ತೈತೆ ನೋಡ್ರಿ. ಏನಪ್ಪ ಅಂದ್ರೆ ಯಾರ್ಯಾರು ಪೂಜೆ ಮಾಡಬೇಕು, ಯಾರ್ಯಾರು ಪೂಜೆ ಮಾಡಬಾರ್ದು, ಹೆಂಗೆ ಪೂಜೆ ಮಾಡಬೇಕು, ಪೂಜೆ ಮಾಡೋ ಟೈಮ್ ಯಾವಾಗ, ಯಾವ ಟೈಮ್ನಾಗ ಮಾಡಬೇಕು, ಯಾವ ಟೈಮ್ನಾಗ ಮಾಡಿದ್ರೆ ಒಳ್ಳೆಯದು, ಯಾವೆಲ್ಲ ವಿಧಾನದ ಮೂಲಕ ಮಾಡಬೇಕು ಅಂತ ನಾನು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ. ಇನ್ನು ವರಮಹಾಲಕ್ಷ್ಮಿ ಪೂಜೆ ಅಂದ್ರೆ ಶ್ರಾವಣ ಮಾಸದಾಗ ಬರೋ 2ನೇ ಶುಕ್ರವಾರ ಬರ್ತೈತಲ್ರಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕು ನೋಡ್ರಿ. ಈ ವರ್ಷ ದಿಸ್ ಇಯರ್ ದ ವರಮಹಾಲಕ್ಷ್ಮಿ ವ್ರತಂ 2024 ವಿಲ್ ಫಾಲ್ ಆನ್ ಫ್ರೈಡೇ ಆಗಸ್ಟ್ 16, 24 ಅಂದರೆ 2ನೇ ಶುಕ್ರವಾರ ಆಗಸ್ಟ್ 16ನೇ ತಾರೀಕಿಗೆ ವ್ರತ ಸ್ಟಾರ್ಟ್ ಆಗುತ್ತೆ ನೋಡ್ರಿ ವರಮಹಾಲಕ್ಷ್ಮಿದು. ಇವಾಗ ಯಾವ ಟೈಮ್ ಅಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡಿದ್ರೆ ಭಾಳ ಒಳ್ಳೇದು ನೋಡ್ರಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ ಆರಾಮಾಗಿ ಮಾಡ್ಕೋಬೋದು ರೀ. 6ರಿಂದ 8 ಗಂಟೆ ಪೂಜೆ ಮಾಡೋಕೆ ಒಳ್ಳೆ ಟೈಮು ಈ ವರ್ಷ ಅಂತಲೂ ಕೂಡ ಬಂದೈತೆ ನೋಡ್ರಿ. ಈ ಟೈಮ್ನಾಗ ಆಗಿಲ್ಲ ಅಂದ್ರೆ 10 ಗಂಟೆ ಒಳಗೆ ಮಾಡ್ಕೊರಿ. ಆಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ 10 ಗಂಟೆ ಒಳಗೆ ಮಾಡ್ಕೊರಿ. ಆಗಿಲ್ಲ ಅಂದ್ರೆ ಸಾಯಂಕಾಲ ಗೋಧೂಳಿ ಸಮಯ ಅಂತಾರೆ, 6 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿರಿ. ಲಕ್ಷ್ಮಿ ಒಲಿಯೋದಕ್ಕೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಇನ್ನೊಂದೇನಪ್ಪ ಅಂದ್ರೆ ವರಮಹಾಲಕ್ಷ್ಮಿಗೆ ಯಾವ ನೈವೇದ್ಯ ಮಾಡಬೇಕು ಅನ್ನೋದು ನೋಡ್ಕೊಂಡು ಬರೋಣ ಬರ್ರಿ. ಯಾವ ನೈವೇದ್ಯ ಮಾಡಿ ಯಾವೆಲ್ಲ ಫಲಗಳನ್ನು ಪಡಿಬೋದಪ್ಪ ಅಂದ್ರೆ ನಾನು ಈ ವರ್ಷ ನಿಮ್ಗೆ ಒಂದು 5 ನೈವೇದ್ಯ ಮತ್ತು ಅದರಿಂದ ಬರೋ ಪ್ರಯೋಜನಗಳನ್ನು ಹೇಳ್ತೀನಿ ನೋಡ್ರಿ. ಮೊದಲೇದು ಮೊಸರನ್ನ ನೋಡ್ರಿ. ಇದನ್ನು ನೈವೇದ್ಯ ಮಾಡೋದ್ರಿಂದ ಸಿರಿ ಸಂಪತ್ತು ವೃದ್ಧಿ ಆಗುತ್ತೆ ರೀ. 2ನೇದ್ದು ಬೆಲ್ಲದನ್ನ ಅಥವಾ ಗೂಡನ್ನ ಅಂತಾರೆ, ಇದನ್ನು ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ನೋಡ್ರಿ. 3ನೇದ್ದು ಪಾಯಸ. ಯಾವ ಪಾಯಸಾರ ಮಾಡಿರಿ, ಇಷ್ಟಾರ್ಥ ಸಿದ್ಧಿಗೆ ನೀವೇನು ಅಂದ್ಕೊಂಡಿರ್ತೀರಿ ಅದಾಗಬೇಕಂದ್ರೆ ಪಾಯಸ ಎಡೆ ಮಾಡಿರಿ. ಆಮೇಲೆ ಪುಳಿಯೋಗರೆ ಅಥವಾ ಹರಿದ್ರಾನ್ನ ಅಂತಾರೆ ನೋಡ್ರಿ. ಇದನ್ನು ಮಾಡೋದ್ರಿಂದ ಗಂಡ ಹೆಂಡತಿ ಕಲಹ, ಪುತ್ರ ಸಂತಾನ ಇಲ್ಲದರಿಗೆ ಪುತ್ರ ಸಂತಾನ ಆಗತ್ತೆ ನೋಡ್ರಿ. ಇನ್ನು 5ನೇಯ ಪ್ರಸಾದ ಬಂದುಬಿಟ್ಟು ಖಾರ ಪೊಂಗಲ್ ನೋಡ್ರಿ. ಖಾರ ಪೊಂಗಲ್ ಮಾಡೋದ್ರಿಂದ ಮಕ್ಕಳಿಗೆ ವಂಶಾಭಿವೃದ್ಧಿ ಆಗುತ್ತೆ. ಇವೆಲ್ಲವನ್ನು ಮಾಡಿ ಪ್ರಸಾದ ಮಾಡಿರಿ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ರಾತ್ರಿನೇ ನಾವು ಎಲ್ಲ ಹೊರಗಿನ ಅಂಗಳ ಸ್ವಚ್ಛ ಮಾಡಿ ಗೂಡಿಸಿ ರಂಗೋಲಿ ಹಾಕ್ತೀವಿ ಅಂತಾರೆ ಕೆಲವೊಬ್ಬರು. ಆ ರೀತಿ ಮಾಡೋದು ಭಾಳ ತಪ್ಪು ನೋಡ್ರಿ. ಯಾಕಂದ್ರೆ ನಾವು ಯಾವ್ದು ದಿನ ನಾವು ಪೂಜೆ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅವತ್ತು ಬೇಗ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ರಂಗೋಲಿ ಹಾಕೋದು ಭಾಳ ಶ್ರೇಷ್ಠ ನೋಡ್ರಿ. ಇನ್ನು ಕೆಲವೊಬ್ಬರು ನಮ್ಮ ಮನ್ಯಾಗ ಮಾಡುವಂತಹ ಪದ್ಧತಿ ಇಲ್ಲ, ಮಾಡ್ಬೋದು ಅಂದ್ರೆ ಯಾರ ಮಾಡ್ಬೋದು ನೋಡ್ರಿ. ಅದ್ರಾಗೇನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊರಿ. ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ? ಎಲ್ಲರೂ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಿ. ದೇವ್ರಿಗೆ ಮಾಡೋದು ಯಾವುದೇ ರೀತಿ ಕೆಡಕ್ಕೆ ಮಾಡಂಗಿಲ್ಲ ನೋಡ್ರಿ. ದೇವ್ರಿಗೆ ಮಾಡೋದು ಒಳ್ಳೇದಾಗತ್ತೆ ರೀ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಲ್ಲಿವರೆಗೂ ಯಾರೆಲ್ಲ ನೋಡಿದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ರೀ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ರೀ.